ಸಂಸದಂತ ಪ್ರಜ್ವಲ್ ರೇವಣ್ಣ ಅವರು ಮಾಡಿರುವಂಥ ಅಯೋಗ್ಯ ಕೆಲಸಕ್ಕೆ ನಮ್ಮ ಮೋದಿಜಿ ಅವರು ಬಾಯಿ ಮುಚ್ಚಿಕೊಂಡು ಕೂತಿರೋದು ಇದು ಸರಿಯೇ, ಎಲ್ಲಿಯವರೆಗೂ ಸರಿ ಅಂತ ನಾನು ಅವ್ರಿಗೆ ಕ್ವಶನ್ ಕೇಳ್ತೀನಿ. ಕರ್ನಾಟಕದಲ್ಲಿ ಬಂದು ಕರ್ನಾಟಕದವ್ರು ತಪ್ಪು ಅಂತ ಹೇಳ್ತಾರೆ. ಮತ್ತು ಇನ್ನೇನಂತ ಹೇಳಿದ್ರೆ ಇಲ್ದಿರೋದೆಲ್ಲ ಅಪವಾದಗಳನ್ನ ಹೊರಿಸ್ತಾರೆ. ಇದ್ರ ಬಗ್ಗೆ ಏನಕ್ಕೆ ಮಾತಾಡೋಲ್ಲ? ಮಹಿಳೆಯರ ಬಗ್ಗೆ, ಮಹಿಳೆಯ ಸಬಲೀಕರಣ ಬಗ್ಗೆ ಮಾತಾಡೋಲ್ಲ, ಮಹಿಳೆಯರ ಜೊತೆ ಆಗ್ತಾ ಇರೋ ಅನ್ಯಾಯದ ಬಗ್ಗೆ ಮಾತಾಡೋಲ್ಲ. ಇದೆಲ್ಲ ಬಿಟ್ಬಿಟ್ಟು ಬೇರೆ ಇಲ್ದಿರೋದೆಲ್ಲ ಮಾತಾಡ್ತಾರೆ. ಇನ್ನು ನಮ್ಮ ಶ್ರುತಿ ಅವರು BJP ಇವರು ಮಿನಿಸ್ಟ್ರು ಏನೋ ಇದ್ದಾರೆ, ಅವ್ರು ಹೇಳ್ತಾರೆ, ಕಣ್ಣೀರು ಹಾಕ್ಕೊಂಡು ಹೇಳ್ತಾರೆ. ಏನಂತ ಹೇಳಿದ್ರೆ ಬಸ್ಸಲ್ಲಿ ಕುತ್ಕೊಂಡು ಹೋಗಿರೋದು ನಮ್ಮ ಹೆಂಡತಿರು ಕಾಣಿಸ್ತಾ ಇಲ್ಲ ಅಂತ ಕಣ್ಣೀರು ಹಾಕಿ ಹೇಳ್ತಾರಲ್ವಾ. ಬಸ್ಸಲ್ಲಿ ಹೋಗಿರೋ ಹೆಣ್ಮಕ್ಳು ದೇವಸ್ಥಾನಕ್ಕೂ ಎಲ್ಲೋ ಹೋಗಿರ್ತಾರೆ, ಮನೆಗೆ ವಾಪಸ್ ಬರ್ತಾರೆ. ಇಲ್ಲಿ ಹೆಣ್ಮಕ್ಳು ಕಣ್ಣೀರು ಹಾಕ್ತಾ ಇದಾರಲ್ಲ, ಅದನ್ನು ಕಾಣಿಸ್ತಾ ಇಲ್ವಾ ಶ್ರುತಿ ಅವ್ರಿಗೆ? ಅದ್ರ ಬಗ್ಗೆ ಏನಕ್ಕೆ ಮಾತಾಡಲ್ಲ? ಅದ್ರ ಬಗ್ಗೆನೂ ಮಾತಾಡ್ಬೇಕಲ್ವಾ? ಬರೀ ಗಂಡನಿರೋದ ಅಳೋದನ್ನ ಕೇಳಿಕೊಂಡು ಇವ್ರು ಕಣ್ಣೀರು ಹಾಕ್ಬಿಟ್ಟು ಹೇಳ್ತಿದಾರಲ್ಲ. ಇಷ್ಟು ಹೆಣ್ಮಕ್ಳು 2700 ಚಿಲ್ಲರೆ ಹೆಣ್ಮಕ್ಳು ಅವ್ರ ಬಗ್ಗೆ ಅವ್ರ ಮಾನ ಮರ್ಯಾದೆ ಎಲ್ಲ ಹೋಗಿ ಅವರು ಎಷ್ಟು ಅಳ್ತಾ ಇದಾರಲ್ಲ, ಅವ್ರ ಕಣ್ಣೀರು ಕಾಣಿಸ್ತಾ ಇಲ್ವಾ ಶ್ರುತಿ ಅವ್ರಿಗೆ? ಅಲ್ಲ ಸರ್, ಇವಾಗ ರೇವಣ್ಣ ಅವ್ರು ಹೇಳ್ತಾರೆ ಇದು ಹಳೆ ಕೇಸ್ ಇದು ಅಂತ ಹೇಳ್ಬಿಟ್ಟು. ಹಳೆ ಕೇಸ್ ಇದು, ಹಳೇದಾಗ್ಲಿ ಹೊಸದಾಗ್ಲಿ ತಪ್ಪೇ ಅಲ್ವಾ ಸರ್? ಅವಾಗ ಕುಮಾರಸ್ವಾಮಿ ಅವರು ಏನು ಗೊತ್ತಿರ್ಲಿಲ್ವಾ? ನಮ್ಮ ಮಾಜಿ ಪ್ರೈಮ್ ಮಿನಿಸ್ಟರ್ ಆದವರು ಅವಾಗೇನಕ್ಕೆ ಇವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿಲ್ಲ? ಇವಾಗ ಆಚೆ ಬಂದ ತಕ್ಷಣ ಇವ್ರು ಉಚ್ಚಾಟನೆ ಮಾಡಿಬಿಟ್ರಲ್ಲ, ಅವಾಗೇ ಮಾಡಬೇಕಾಗಿತ್ತು. ಇವಾಗ ಏನೋ ಪೊಲಿಟಿಕಲಿ ಗೇಮ್ ಆಡ್ತಾರ ಇವರು. ನಾವು ನಮ್ಮ ಪಕ್ಷದಲ್ಲೇ ಇಲ್ಲ, ಅವನು ನಮ್ಮ ಪಕ್ಷದಿಂದ ತೆಗ್ದಾಕ್ಬಿಟ್ಟು ಉಪ್ಪು ತಿಂದವ್ ನೀರು ಕುಡಿಬೇಕು. ಉಪ್ಪು ತಿಂದು ಎಷ್ಟು ವರ್ಷ ಆಗಿದೆ ಅಲ್ವಾ? ಅವಾಗ ನೀರು ಕುಡ್ಸೋಕ್ಕೆಲ್ಲ ಹೋಗಿದ್ರಿ ನೀವು? ನಿಮ್ಮ ಮನೆ ಮಗ ನಿಮ್ಮ ವಂಶದ ಕುಡಿ ಅಲ್ವಾ ಅದು? ಅಲ್ಲ, ಬಟ್ ಇವಾಗ ಅಷ್ಟು ಟೈಮ್ ಬಿಟ್ಟು ಇವಾಗ ಈ ಟೈಮಲ್ಲಿ ಯಾಕೆ ಬಂತು? ವಿಡಿಯೋ ಹಂಚಿದ್ದ ಇವಾಗ ಯಾಕೆ ಸರ್? ವಿಡಿಯೋ ಎಲೆಕ್ಷನ್ ಟೈಮ್ ಸರ್ ಎಷ್ಟು ದಿವಸ ಸಿಕ್ಕಿರ್ಲಿಲ್ಲ, ಇವಾಗ ಸಿಕ್ಕಿದೆ. ವೈರಲ್ ಆಗ್ತಾ ಇದೆ ಅಲ್ಲ, ವೈರಲ್ ಆದ ತಕ್ಷಣ ಎಲೆಕ್ಷನ್ ವೈರಲ್ ಆಗ್ತಾ ಇದೆ, ಮಹಿಳೆಯರು ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಈ ತರದವ್ರಿಗೆ ಯಾವ ತರ ಕ್ರಮ ತಗೊಳ್ಬೇಕು, ಏನ್ ಮಾಡ್ಬೇಕು ಅಂತೀರಾ? ಆಕ್ಷನ್ ತಗೋಬೇಕು, ಪನಿಷ್ಮೆಂಟ್ ಆಗ್ಬೇಕು. ಜರ್ಮನ್ಗೆ ಹೋಗಿದಾರಲ್ಲ, ಇಟ್ಕೊಂಡ್ ಬಂದು ಅವ್ರಿಗೆ ಇಂಥವ್ರಿಗೆ. ಅಲ್ಲ ಸರ್, ಆಯ್ತು, ನೀವು ಕೇಳಿದ್ರಲ್ಲ ಕ್ವಶನ್. ಇಷ್ಟು ದಿವಸ ಜರ್ಮನ್ ಗ್ಯಾಪ್ನ ಬಂದಿಲ್ಲ, ಇವಾಗ ವೈರಲ್ ಆದ ತಕ್ಷಣ ವಿಡಿಯೋ ಜರ್ಮನ್ ಎಲೆಕ್ಷನ್ ಆದ ತಕ್ಷಣ 2 ನಿಮಿಷ 2 ಅವರಲ್ಲಿ ಓಡೋಗ್ಬಿಟ್ರಲ್ಲ ಅವ್ರು. ಜರ್ಮನ್ ಇಟ್ಕೊಂಡ್ ಬಂದು ಏನಕ್ಕೆ ಹೋಗ್ತಾ ಇದ್ರು ಜರ್ಮನ್ಗೆ? ಆಯ್ತು ಸರ್, ಅವನು ಇದ್ದಕ್ಕಿದ್ದಂಗೆ ಜರ್ಮನ್ಗೆ ಹೋಗ್ತಾ ಇದ್ದಾನೆ. ನಮ್ಮ ಮೋದಿ ಅವ್ರಿಗೆ ಏನು, ನಮ್ಮ ಪ್ರಿಯಾಂಕಾ ಗಾಂಧಿ ಅವ್ರ ಮಗಳಿಗೆ ಮೀಟ್ ಮಾಡಕ್ ಅಮೆರಿಕಾಗ್ ಹೋಗ್ತಾ ಇರೋದು ಮಾತ್ರ ಕಾಣಿಸುತ್ತಲ್ವಾ? ಇವ್ನು ಜರ್ಮನ್ಗೆ ಓಡೋಗ್ತಾ ಇದ್ದಿದ್ದು ಅದು ಕಾಣಿಸ್ತಾ ಇಲ್ವಾ? ಏನ್ ಮಾಡಿದ್ರು ಬೇಗ ಕಾಣಿಸ್ಬಿಡುತ್ತಲ್ಲ. ಇವ್ರ ಪಕ್ಷದಲ್ಲಿದ್ದು ಇವ್ರ ಕ್ಯಾಂಡಿಡೇಟ್, ಅದು MP ಕ್ಯಾಂಡಿಡೇಟ್, ಇಂಥ ಅವ್ರಿಗೆಲ್ಲರಿಗೂ ಟಿಕೆಟ್ ಕೊಟ್ರೆ ಮಹಿಳೆಯರು ಎಲ್ಲೋಗ್ಬೇಕು ಸರ್? ಮಹಿಳೆಯರ ರಕ್ಷಣೆ ಎಲ್ಲಿ ಸಿಗುತ್ತೆ? ನಾವು ಲೀಡ್ರು ನಿಲ್ಸೋದೇನಕ್ಕೆ? ನಮ್ಮ ರಕ್ಷಣೆಗೋಸ್ಕರ. ರಕ್ಷಕನೇ ಭಕ್ಷಕ ಆಗ್ಬಿಟ್ರೆ ಮಹಿಳೆಯರು ಎಲ್ಲೋಗ್ಬೇಕು? ಮೇಡಮ್, ಮಹಿಳೆಯರು ಪ್ರತಿಭಟನೆ ಮಾಡಿದ್ದಕ್ಕೆ ಅದು ಒಂದು ದೂರ ನಿಲ್ಲಿಸಿದ್ದಾರೆ ಅಂತ ಹೇಳಿದ್ರು. ಹೌದು ಸರ್. ಇವಾಗ JDS ಅಲ್ಲಿರೋರು ಮೊನ್ನೆ ಇದಲ್ಲಿ ಹಾಕಿದ್ದಾರೆ. ನಾವು ಏನೋ ಕಮಿಷನರ್ ಹತ್ರ ಕಂಪ್ಲೇಂಟ್ ಮಾಡ್ತಾ ಇದೀವಿ. ಮಹಿಳಾ ಅಧ್ಯಕ್ಷೆ ಅವರು, ನಮ್ಮ ಏನೋ ಮಾಜಿ ಪ್ರಧಾನಿ ಅವರು, ಮತ್ತೆ ನಮ್ಮ ಮಾಜಿ CM ಆದ ಕುಮಾರಸ್ವಾಮಿ ಅವ್ರಿಗೆ ಪರ್ಕೆ ತಗೊಂಡು ಚಪ್ಪಲಿ ತಗೊಂಡು ಹೊಡೆಯೋದನ್ನ ಮಹಿಳಾ ಕಾಂಗ್ರೆಸ್ಸಿನ ಮಹಿಳೆಯರು ಎಲ್ಲರೂ ಹೊಡಿತಾ ಇದ್ದಾರೆ ಅಂತ ಹೇಳಿದ್ರಲ್ಲ ಸರ್. ಬರೀ ಅಲ್ಲೆಲ್ಲ ಹೊಡೆಯೋದು ನಿಮಗೆ. ನೀವು ಕೈಗೆ ಸಿಕ್ಕಿದ್ರೆ ನಿಮಗೆ ಪಬ್ಲಿಕಲ್ಲಿ ಹೊಡಿತೀವಿ ನಾವು. ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡಕ್ಕೆ ಹೋದ್ರಲ್ಲ ಸರ್, ಪಕ್ಷಕ್ಕೋಸ್ಕರ ನೀವು ಕಂಪ್ಲೇಂಟು, ನಮ್ಮ ಅಧ್ಯಕ್ಷರು ನಮ್ಮ ಇದು ಅಂತ ಹೇಳ್ತಿರಲ್ಲ. ಏನಕ್ಕೆ ಆ ಮಹಿಳೆಯರ ಬಗ್ಗೆ ಅಷ್ಟೊಂದು ಇದಾಗಿದೆಯಲ್ವಾ? ಅದ್ರ ಬಗ್ಗೆ ಏನಕ್ಕೆ ಮಾತು ಬಾಯ್ ಬಿಡಲ್ಲ ನೀವುಗಳು? JDS ಅದು ಇವ್ರುಗಳು ಏನು ಹೇಳ್ತಾರೆ, ಅವ್ರಿಗೆ ಕಾರ್ಯಕರ್ತರು ಏನೋ JDS ಕಾರ್ಯಕರ್ತರು ಹೇಳ್ತಾರೆ, ಮಹಿಳಾ ಕಾರ್ಯಕರ್ತರು, ಮಹಿಳಾ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಈ ಥರ ಚಪ್ಪಲಿ ತಗೊಂಡು ಹೊಡಿಯೋದು, ಪರ್ಕೆ ತಗೊಂಡು ಹೊಡಿಯೋದು ಮಾಡ್ತಾ ಇದ್ದಾರೆ ಅಂತ. ಏನಕ್ಕೆ ಆ ಮಹಿಳೆಯರ ಬಗ್ಗೆ ಇಷ್ಟೊಂದು ಅನ್ಯಾಯ ಆಗಿದೆಯಲ್ಲ, ಅದ್ರ ಬಗ್ಗೆ ಮಾತಾಡಕ್ಕೆ ನಿಮ್ಗೇನು ಬಾಯಿ ಸೀದೋಗ್ಬಿಟ್ಟಿದ್ಯಾ? ಅವ್ರ ಬಗ್ಗೆ ಮಾತಾಡ್ರಿ. ಏನಕ್ಕೆ ನಿಮ್ಮನೆ ಹೆಣ್ಮಕ್ಳು ಅಲ್ವಾ? ಏನಂತಾರೆ, ಮಹಿಳೆ ದುರ್ಗೆ, ಲಕ್ಷ್ಮಿ, ಸರಸ್ವತಿ ಅಂತ ಹೇಳ್ತಿರಲ್ಲ, ಅದ್ರ ಬಗ್ಗೆ ಮಾತಾಡಿ. International Women Director from the Human Rights Suraya Jaipur for Bangalore. So what the Prajwal Ravana has done, the mistake of 2000 sexual scandals, about that he wanted to get the punished and get the justice for the humans. Your name ನೆಕ್ಸ್ಟ್ MP ಕ್ಯಾಂಡಿಡೇಟ್ ಆಗಿದ್ದಾರೆ.
ಅವರು ಮಹಿಳೆಯರಿಗೆ ರಕ್ಷಣೆ ಕೊಡಬೇಕಾಗಿರೋರು ರಕ್ಷಣೆ ಕೊಡ್ದಿರ ಅವ್ರಿಗೆ ಮಹಿಳೆಯರಿಗೆ ತುಂಬ ಅವಮಾನಕರ ಸಂಗತಿ ಮಾಡಿದ್ದಾರೆ. ಅದಕ್ಕೋಸ್ಕರ ತುಂಬ ಬೇಜಾರಾಗುತ್ತೆ.